ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಇಡೀ ಬೆಂಗಳೂರು ಜನರೇ ನೋಡುವಂತ ಸುದ್ದಿ, ಇಡೀ ಬೆಂಗಳೂರು ಜನರೇ ಒಂದು ಬಾರಿ ದಿಗ್ಭ್ರಮಣೆಗೊಳ್ಳುವಂತ ಸುದ್ದಿ. ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಗೊತ್ತಾಯ್ತಿತ್ತು. ಈಗ ಬೆಂಗಳೂರಿನ ಹೆಣ್ಣು ನಾಯಿಗಳಿಗೂ ಸಹ ರಕ್ಷಣೆ ಇಲ್ಲ ಅಂತ ಗೊತ್ತಾಗ್ತಿದೆ. ಛೀ ಥೂ, ಇದೆಂತ ದುರ್ವಿಧಿ. ಮಹಿಳೆಯರಿಗೆ ಅಥವಾ ಮಕ್ಕಳ ಮೇಲೆ ಒಂದಿಷ್ಟು ಅತ್ಯಾಚಾರಗಳು ನಡೀತಿದೆ ಅಂತ ಒಂದಿಷ್ಟು ಸುದ್ದಿಗಳು ನೋಡ್ತಿದ್ದೋ ಕೇಳ್ತಿದ್ದೋ. ಆದ್ರೆ ಈಗ ಬೆಂಗಳೂರಿನಲ್ಲಿ ಒಂದು ನಡೆಬಾರದಂತ ಘಟನೆ ನಡೆದಿದೆ. ಒಂದು ಬೆಂಗಳೂರಿನ ಹೆಣ್ಣು ನಾಯಿ ಮೇಲೆ ಅತ್ಯಾಚಾರ ಎಸಗಿರುವಂತ ಈ ಘಟನೆ ಕಂಡು ಬಂದಿದೆ. ವೀಕ್ಷಕರೇ, ನಮ್ಮ ಭಾರತ ದೇಶ ಆಗ್ಬೋದು ಅಥವಾ ನಮ್ಮ ರಾಜ್ಯ ಆಗ್ಬೋದು, ಎಲ್ಲಿ ಯಾವ ಸ್ಥಿತಿಗೆ ಹೋಗ್ತಿದೆ. ಹೆಣ್ಣು ಮಕ್ಕಳು ಮನೆಯಿಂದ ಈಚೆಗೆ ಬರ್ಬೇಕಾದ್ರೆ ಭಯ ಪಡ್ತಾರೆ. ಈಗಾಗಲೇ ಮನೆಯಿಂದ ಈಚೆಗೆ ಬರ್ಬೇಕಾದ್ರೂ ರಾತ್ರಿ ಆಯ್ತು ಅಂದ್ರೆ ಒಂದಿಷ್ಟು ಜೀವವನ್ನು ಗಟ್ಟಿಯಾಗಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಆದ್ರೆ ಈಗ ಬೆಂಗಳೂರಿನ ಹೆಣ್ಣು ನಾಯಿಗಳಿಗೂ ಸಹ ರಕ್ಷಣೆ ಇಲ್ಲ ಅಂತ ಗೊತ್ತಾಗ್ತಿದೆ. ಥೋ, ಎಂತ ಕಾಮುಕ ಕೀಚ. ಆದ್ರೆ ಇಂಥ ಮಾಡುವಂತ ಒಂದಿಷ್ಟು ಕೆಲಸಗಳಿಗೆ ನಮ್ಮ ರಾಜ್ಯಕ್ಕೆ ಒಂದಿಷ್ಟು ಕೆಟ್ಟ ಹೆಸರುಗಳು. ಇಂಥವ್ರನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಅಲ್ಲಿ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿದೆ, ಇಂಥವ್ರನ್ನ ಸುಮ್ಮನೆ ಬಿಡಕ್ ಹೋಗ್ಬೇಡಿ. ಗುಂಡಿಟ್ಸಾಯಿಸಿ ನಿಂತಲ್ಲೇ ಅಂಥವ್ರಿಗೆ ನರ ಕಟ್ ಮಾಡಿಬಿಡ್ಬೇಕು. ಕಾಮ ಪೀಡಿತ ಇಂಥ ಕೃತ್ಯಗಳನ್ನ ಎಸಗಿರುವಂಥವ್ರು ನಾವು ಸುಮ್ಮನೆ ಮಡಿಕೊಂಡು ಹೋಗ್ತಿರೋದು ಎಂತ ದುರ್ವಿಧಿ ನಮ್ಮ ರಾಜ್ಯದಲ್ಲಿ. ನಾಯಿ ಮೇಲೆ ಒಂದು ಅತ್ಯಾಚಾರ ಎಸಗಿದ್ರಲ್ರಿ, ಇಂಥವ್ರನ್ನ ನಾವೇನ್ ಮಾಡ್ಬೇಕು? ಥೂ, ಎಂತ ಘಟನೆ. ನಾವು ಬೇರೆ ವಿಷಯಗಳನ್ನೆಲ್ಲ ಕೇಳಿದೀವಿ, ಆದ್ರೆ ನಾಯಿಗಳ ಮೇಲೂ ಸಹ ಅತ್ಯಾಚಾರ. ಅದು ಒಂದು ಹೆಣ್ಣು ಅಂದ್ರೆ ಯಾವ ರೀತಿಗೆ ಹೋಗ್ತಿದೆ, ಭೋಗದ ವಸ್ತು ಆಯ್ತಾ? ಇಂಥ ಕಾಮುಕರಿಂದ ನಾವು ಹೆಣ್ಣಿಗೆ ರಕ್ಷಣೆನೇ ಇಲ್ಲದಂತಾಯ್ತಾ? ಇಂಥವ್ರನ್ನ ನಾವು ಮಡಿಕೊಂಡು ಏನ್ ಪ್ರಯೋಜನ? ಜೈಲ್ಗೆ ಹಾಕಿದ್ರು ಅಷ್ಟೇ, ಸ್ವಲ್ಪ ದಿನ ಇಡ್ತಾರೆ, ಅದಾದ್ಮೇಲೆ ಬೇಲ್ ತಗೊಂಡು ಈಚೆ ಬರ್ತಾರೆ. ಜೈಲಲ್ಲಿದ್ರು ಸಹ ರಾಜಾರೋಷವಾಗಿರ್ತಾರೆ. ನಾವು ಅದಕ್ಕೆ ಹೇಳ್ತಿರೋದು, ಇಂಥವ್ರನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಇನ್ನ ಎಷ್ಟು ಹೆಣ್ಣು ಮಕ್ಕಳ ಅಮಾಯಕರ ಜೀವ ಹೋಗ್ಬೇಕು, ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗೋಗ್ಬೇಕು. ಈಗ ನಾಯಿ ಮೇಲೆ ಅತ್ಯಾಚಾರ ನಡೀತಿದೆ ಅಂದ್ರೆ ಇನ್ನು ಯಾವ ಸ್ಥಿತಿಗೆ ಹೋಗ್ತಿದೆ ನಮ್ಮ ರಾಜ್ಯ? ಅದು ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತ ಈ ಘಟನೆ. ದಯವಿಟ್ಟು ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಕಾನೂನು ವ್ಯವಸ್ಥೆ ಆಗ್ಬೋದು, ಒಂದು ಕಠಿಣ ರೀತಿಯ ಕ್ರಮ ತಗೋಬೇಕು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಯಾಕಂದ್ರೆ ನಾಯಿಗಳ ಮೇಲೆ ಅತ್ಯಾಚಾರ ನಡೀತಿದೆ ಅಂದ್ರೆ ಇನ್ನು ಯಾವ ಸ್ಥಿತಿಗೆ ಹೋಗ್ತಿದೆ ನಮ್ಮ ರಾಜ್ಯ, ನಮ್ಮ ಬೆಂಗಳೂರು. ದಯವಿಟ್ಟು ಪ್ರತಿಯೊಬ್ಬರು ಈ ಸ್ಟೋರಿ ನೋಡ್ಲೇಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಗೊತ್ತಾಗ್ತಿತ್ತು, ಈಗ ನಾಯಿ ಹೆಣ್ಣಿಗೂ ರಕ್ಷಣೆ ಇಲ್ಲ ಅಂತ ಒಂದು ಸ್ಥಿತಿಗಳು ಗೊತ್ತಾಗ್ತಿದೆಯಲ್ಲ. ಅಯ್ಯೋ ದುರ್ವಿಧಿ. ಥೂ, ಇಂಥ ಕಾಮುಕರಿಂದ ರಕ್ಷಣೆ ಪಡ್ಕೋಬೇಕಾದ್ರೆ ಹೆಣ್ಮಕ್ಳು ಇನ್ನೆಷ್ಟು ಒದ್ದಾಡ ಪಡ್ಬೇಕು. ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಿದೆ ಅಂತ. ಈಗ ಹೆಣ್ಣು ನಾಯಿಗಳು ಸಹ ರಕ್ಷಣೆ ಇಲ್ಲದಂತಾಗಿದೆ, ಅಂಗಲಾಸುತ್ತಿದೆ ನಮ್ಮನ್ನು ಕಾಪಾಡಿ ಅಂತ. ದಯವಿಟ್ಟು ಇಂಥವ್ರನ್ನ ಸುಮ್ಮನೆ ಬಿಡಕ್ ಹೋಗ್ಬೇಡಿ. ಇಂಥವ್ರನ್ನ ಆದಷ್ಟು ಬೇಗ ಅಂಥವ್ರಿಗೆ ನರ ಕಟ್ ಮಾಡಿ, ಇಲ್ಲ ಅಂದ್ರೆ ಒಂದು ಕಠಿಣವಾದ ಶಿಕ್ಷೆಯನ್ನು ತರಲೇಬೇಕು ಇಂಥವ್ರಿಗೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.